ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ SSC CGL ಎಕ್ಸಾಮ್ನ ಪ್ಯಾಟರ್ನ್ ಹೇಗಿರುತ್ತೆ, ಅದು ಹೇಗೆ ಯಾವ್ಯಾವ ಥರ ಯಾವ ಸಬ್ಜೆಕ್ಟ್ಗಳು ಇರ್ತವೆ, ಅದರಲ್ಲಿ ಆಯ್ಕೆ ಆದರೆ ಯಾವ ಹುದ್ದೆಗಳು ಸಿಗ್ತವೆ ಅಂತಂದು ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ SSC CGL ಎಕ್ಸಾಮ್ನ ಒಂದು ಸಣ್ಣ ಕಿರು ಪರಿಚಯ. SSC CGL ಪರೀಕ್ಷೆ ಪರಿಚಯ ಏನಂತಂದರೆ, ಇದು SSC CGL ಅಂದರೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್. ಇದು ಭಾರತ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುಂಪು ಬಿ ಮತ್ತು ಗುಂಪು ಸಿ ಅಂದರೆ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನಡೆಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಅರ್ಹತಾ ಪರೀಕ್ಷೆಯಾಗಿ ಪರಿಗಣಿಸಲಾಗುತ್ತದೆ. SSC CGL ಟೈರ್ 1 ಎಕ್ಸಾಮ್ ಪ್ಯಾಟರ್ನ್ ಹೇಗಂತಂದ್ರೆ, ಇದರಲ್ಲಿ 4 ಸಬ್ಜೆಕ್ಟ್ಗಳು ಇರ್ತವೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂದರೆ ರೀಸನಿಂಗ್ ಸಬ್ಜೆಕ್ಟು, ಆಮೇಲೆ ಜನರಲ್ ಅವೇರ್ನೆಸ್ ಅಂದರೆ GK ಜನರಲ್ ಅವೇರ್ನೆಸ್, ಇನ್ನೊಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಆಮೇಲೆ ಇಂಗ್ಲೀಷ್ ಕಾಂಪ್ರಹೆನ್ಷನ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಕಾಂಪ್ರಹೆನ್ಷನ್ ಅಂದರೆ ಗ್ರಾಮರ್ ಪ್ಲಸ್ ವೊಕ್ಯಾಬ್ಯುಲರಿ ಇರುತ್ತೆ ಈ ಸಬ್ಜೆಕ್ಟ್ನಲ್ಲಿ. ಟೋಟಲ್ 100 ಕ್ವಶನ್ಗಳಿಗೆ ಈ ಎಕ್ಸಾಮ್ ನಡೆಯುತ್ತೆ. ಒಂದೊಂದು ಸಬ್ಜೆಕ್ಟು 25 ಕ್ವಶನ್ಸು, ಆಮೇಲೆ ಒಂದು ಕ್ವಶನ್ಗೆ 2 ಮಾರ್ಕಸ್ ಅಂದರೆ 100 ಕ್ವಶನ್ ಇರ್ತವೆ, 200 ಮಾರ್ಕಸ್ಸು. ಟೈಮು 60 ಮಿನಿಟ್ಸ್ ಅಂದರೆ 1 ತಾಸಿನಲ್ಲಿ ಈ ಎಕ್ಸಾಮ್ ನಡೀತದೆ. ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಬಹಳ ಜನ ಇಲ್ಲೇ ಇಡೋದು, ಯಾಕಂದ್ರೆ ಟೈಮು ಮ್ಯಾಥ್ಸು ರೀಸನಿಂಗ್ ಸಾಲ್ವ್ ಮಾಡೋಕೆ ಟೈಮ್ ಹೋಗ್ಬಿಡುತ್ತೆ, ಲಾಸ್ಟ್ ಇಂಗ್ಲೀಷ್ ಅಟೆಂಪ್ಟ್ ಮಾಡೋಕ್ಕೆ ಟೈಮೇ ಸಾಲಲ್ಲ. ಇದು ಟೈರ್ 1, ಇದು ಕ್ವಾಲಿಫೈಯಿಂಗ್ ಪೇಪರು. ಇಲ್ಲಿ ಕ್ವಾಲಿಫೈ ಆದರೆ ಟೈರ್ 2ಗೆ ಮೆರಿಟ್ ಹೆಸರು ಬರುತ್ತೆ. ಅದರೊಳಗೆ ಟೈರ್ 2ಗೆ ಎಕ್ಸಾಮು. ಟೈರ್ 2 ಎಕ್ಸಾಮ್ನಲ್ಲಿ ಏನು ಸ್ಕೋರ್ ಮಾಡುತ್ತಲ್ಲ ಅದು ನಮ್ಮ ಮೆರಿಟ್ ಲಿಸ್ಟಿಗೆ ಕೌಂಟ್ ಆಗುತ್ತೆ. ಟೈರ್ 2 ಎಕ್ಸಾಮ್ನಲ್ಲಿ ಹೇಗೆ ಪ್ಯಾಟರ್ನ್ ಅಂದರೆ ಸೇಮ್ ಇವೇ 4 ಸಬ್ಜೆಕ್ಟ್ ಇರ್ತವೆ, ಪ್ಲಸ್ ನಾವು ಟೈಪಿಂಗ್ ಟೆಸ್ಟ್ ಕ್ವಾಲಿಫೈಯಿಂಗು ಮತ್ತು ಕಂಪ್ಯೂಟರ್ ನಾಲೆಜ್ ಟೆಸ್ಟ್, ಇದು ಕ್ವಾಲಿಫೈಯಿಂಗ್ ನೇಚರ್. ಇದರಲ್ಲಿ 2 ಕ್ವಾಲಿಫೈ ಆದರೆ ನಮ್ಮ ಸ್ಕೋರು ಚೆನ್ನಾಗಿ ಬಂದರೆ ನಾವು ಮೆರಿಟ್ ಲಿಸ್ಟ್ನಲ್ಲಿ ಬರ್ತೀವಿ. ಇದರೊಳಗೆ ಸೆಕ್ಷನ್ 1 ಮ್ಯಾಥ್ಸ್ ಮತ್ತು ರೀಸನಿಂಗು 30 ಕ್ವಶನ್ಸ್ ಈಚ್ ಇರುತ್ತೆ. ಇಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕಸ್, ಒಂದು ನೆಗೆಟಿವ್ ಮಾರ್ಕಸ್ ಕೂಡ ಇರುತ್ತೆ, 1 ಮಾರ್ಕಸ್ ನೆಗೆಟಿವ್ ಇರುತ್ತೆ. ಟೋಟಲ್ ಮ್ಯಾಥಮೆಟಿಕ್ಸ್ 30 ಕ್ವಶನ್ಸ್ ಇರ್ತವೆ, 90 ಮಾರ್ಕ್ಸು. ರೀಸನಿಂಗು 30 ಕ್ವಶನ್ ಇರ್ತವೆ, 90 ಮಾರ್ಕ್ಸು. ಸೆಕ್ಷನ್ 2 ಒಳಗೆ ಇಂಗ್ಲೀಷು ಮತ್ತು ಜನರಲ್ ಅವೇರ್ನೆಸ್ ಇರ್ತದೆ. ಇಲ್ಲಿ ಇಂಗ್ಲೀಷಿಗೆ ವೇಟೇಜ್ ಹೆಚ್ಚಿಗಿದೆ, 45 ಕ್ವಶನ್ನು ಇಂಟು 3 ಅಂದರೆ 135 ಮಾರ್ಕಸ್ಸು. ಜನರಲ್ ಅವೇರ್ನೆಸ್ 25 ಕ್ವಶನ್ನು 75 ಮಾರ್ಕಸ್. ಇದು 1 ಅವರ್ ಇರುತ್ತೆ. ಸೆಕ್ಷನ್ 1 1 ಅವರ್, ಸೆಕ್ಷನ್ 2 1 ಅವರ್, ಅಂದರೆ ಟೋಟಲ್ 2 ಅವರ್ ಇರುತ್ತೆ. ಪ್ಲಸ್ ಇವೆರಡು ಸೆಕ್ಷನ್ ಮುಗಿದ ತಕ್ಷಣ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಅದು 20 ಕ್ವಶನ್ಸ್ ಇರ್ತವೆ, ಅದು 60 ಮಾರ್ಕ್ಸು. ಅಂದರೆ ಇದು 15 ಮಿನಿಟ್ಸ್ ಒಳಗೆ ಈ 20 ಕ್ವಶನ್ಸ್ ನಾವು ಅಟೆಂಪ್ಟ್ ಮಾಡಬೇಕು. ಆಮೇಲೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ, ಅಂದರೆ ನಾವು ಟೈಪಿಂಗ್ ಮಾಡೋ ಟೆಸ್ಟು. 2000 ಕೀ ಇಂಪ್ರೆಷನ್ಸ್ನ 15 ನಿಮಿಷದಲ್ಲಿ ನಾವು ಮುಗಿಸ್ಬೇಕು. ಟೋಟಲ್ ಕ್ವಶನ್ಸು 150 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 450 ಇರುತ್ತೆ. ಬಟ್ ನಮಗೆ ಕೌಂಟ್ ಆಗೋದು 390. ಅಂದರೆ ಈ 60 ಮಾರ್ಕ್ಸ್ ಏನೈತಲ್ಲ ಇದು ಕ್ವಾಲಿಫೈಯಿಂಗು. ಟೋಟಲ್ ಕೌಂಟ್ ಆಗೋದು ಮೆರಿಟ್ ಲಿಸ್ಟ್ಗೆ ಮ್ಯಾಥ್ಸು, ರೀಸನಿಂಗು, ಇಂಗ್ಲೀಷು, ಜನರಲ್ ಅವೇರ್ನೆಸ್. ಈ ಟೈರ್ 2 ಪೇಪರ್ 2 ಆ್ಯಂಡ್ ಪೇಪರ್ 3 ಅಂತ ಏನಿದೆ ಅಲ್ಲ, ಇದು ಸ್ಟ್ಯಾಟಿಸ್ಟಿಕ್ ಆಫೀಸರ್ಗೆ, ಆಡಿಟರ್, ಈ ಫೈನಾನ್ಸ್, ಜನರಲ್ ಸ್ಟಡೀಸ್, ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ಅವ್ರೇನು ಅಪ್ಲೈ ಮಾಡಿರ್ತಾರಲ್ಲ ಇದು ಅವ್ರಿಗೆ. ನಾರ್ಮಲ್ ಡಿಗ್ರಿ ಆಗಿ ಅಪ್ಲೈ ಮಾಡಿರ್ತಾವಲ್ಲ ಅವ್ರಿಗೆ ಇದು ಟೈರ್ 1 ಎಕ್ಸಾಮ್ ಟೈರ್ 1 ಪಾಸ್ ಆಗಿ ಕ್ವಾಲಿಫೈ ಆಗೋದು. ಟೈರ್ 2 ಅಲ್ಲಿ ಇದು ಇವಿಷ್ಟೇ 3 ಪೇಪರ್ ಇರುತ್ತೆ, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3. ಈ ಎಕ್ಸಾಮ್ಗೆ ಅರ್ಹತೆ ಏನು, ನಮ್ದು ಎಲಿಜಿಬಿಲಿಟಿ ಏನು ಕ್ರೈಟೇರಿಯಾ ಅಂತಂದ್ರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು. ಅಂದ್ರೆ ಯಾವ ಕರ್ನಾಟಕದ ಅಥವಾ ಭಾರತದ ಮಾನ್ಯತೆ ಇರುವಂತ ಯಾವುದೇ ಯೂನಿವರ್ಸಿಟಿಯಿಂದ ಅವರು ಡಿಗ್ರಿ ಸರ್ಟಿಫಿಕೇಟ್ ಹೊಂದಿರಬೇಕು. ವಯೋಮಿತಿ ಸಾಮಾನ್ಯವಾಗಿ 18ರಿಂದ 32 ವರ್ಷಗಳೊಳಗಿನವರಿಗೆ ಅರ್ಜಿ ಸಲ್ಲಿಸಬಹುದು. ಆಮೇಲೆ SC ST OBC PWD ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಲಿಕೆ ಇದೆ. ಈ ಎಕ್ಸಾಮ್ನ ಕ್ವಾಲಿಫೈ ಆದರೆ ಯಾವ ಹುದ್ದೆಗಳಿಗೆ ನಾವು ಆಯ್ಕೆ ಆಗ್ತೀವಿ ಅಂತಂದರೆ, ಇದರೊಳಗೆ ಗ್ರೇಡ್ ಇದೆ. ಪೇ ಲೆವೆಲ್ 7, ಇದು ಸ್ಟಾರ್ಟಿಂಗ್ ಸ್ಯಾಲ್ರಿ 44,900ರಿಂದ 1,42,400 ಗ್ರೇಡ್.
ಸ್ಯಾಲ್ರಿದಿದೆ. ಯಾವ್ಯಾವ ಪೋಸ್ಟ್ಗಳು ಬರ್ತಾವೆ ಅಂದರೆ ASO ಅಂದರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಯಾವ ಡಿಪಾರ್ಟ್ಮೆಂಟು ಅಂದರೆ ಮಿನಿಸ್ಟ್ರಿ ಅಲ್ಲ, ಆಫೀಸ್. ಕೆಡರ್ ಅಂದರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸು, ಇಂಟೆಲಿಜೆನ್ಸ್ ಬ್ಯೂರೋ ಒಳಗೆ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಒಳಗೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಳಗೆ, AFHQ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದರ್ ಮಿನಿಸ್ಟ್ರೀಸ್, ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್. ಆಮೇಲೆ CVDT, CBIC, ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ. ಆಮೇಲೆ CBI ಒಳಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇವುಗಳಲ್ಲಿ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಪೋಸ್ಟ್ಗಳಿವೆ. ಇವೆಲ್ಲ ಗ್ರೂಪ್ B ಆಗಿದೆ. ಏಜ್ ಲಿಮಿಟ್ 20ರಿಂದ 30 ವರ್ಷ. ASO ಕೆಲವೊಂದು 18ರಿಂದ 30 ವರ್ಷ. ಎವರೇಜ್ ಆಗಿ ಎಲ್ಲ 18ರಿಂದ 30 ವರ್ಷದ ಗ್ರೂಪ್ B ನೌಕರಿಗಳಿಗೆ ಇದು ಆಯ್ಕೆ ಆಗುತ್ತೆ. ಆಮೇಲೆ ಪೇ ಸ್ಕೇಲ್ ಲೆವೆಲ್ 6 ಇರೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರೀಸ್ ಒಳಗಿರುತ್ತೆ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ CBIC, ರಿಸರ್ಚ್ ಅಸಿಸ್ಟೆಂಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಆಮೇಲೆ ಡಿವಿಷನಲ್ ಅಕೌಂಟೆಂಟ್ ಆಫೀಸರ್ಸ್ ಅಂಡರ್ C&AG, ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ NIA. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ಆಮೇಲೆ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಈ ಹುದ್ದೆಗೆ ಏನಿದೆಯಲ್ಲ, ನಾವು ಪೇಪರ್ 2, ಪೇಪರ್ 3 ಅಂತ ಇತ್ತಲ್ಲ ಟೈರ್ 2 ಒಳಗೆ, ಅವು ಈ ಹುದ್ದೆಗಳಿಗೆ ಆಯ್ಕೆ ಆಗ್ಬೇಕಂದ್ರೆ ಅವನು ಬರೀಬೇಕು. ಆಮೇಲೆ ಲೆವೆಲ್ 5 ಇರುವಂಥ ಹುದ್ದೆಗಳು ಯಾವ್ಯಾವ ಅಂದರೆ ಆಡಿಟರ್ ಮತ್ತು ಅಕೌಂಟೆಂಟು. ಇವೆಲ್ಲ ಆಫೀಸಸ್ ಅಂಡರ್ C&AG. ಆಮೇಲೆ CGDA, ಅದರ್ ಮಿನಿಸ್ಟ್ರಿ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಒಳಗೆ ಇವೆಲ್ಲ ಆಯ್ಕೆಗಳನ್ನು ಮಾಡ್ತಾರೆ. ಇನ್ನು ಪೇ ಲೆವೆಲ್ 4 ಅಂದರೆ 25,500ಲಿಂದ 81,100. ಈ ಹುದ್ದೆಗಳು ಯಾವ್ಯಾವ ಅಂದರೆ ಪೋಸ್ಟಲ್ ಅಸಿಸ್ಟೆಂಟು, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಅಪ್ಪರ್ ಡಿವಿಷನ್ ಕ್ಲರ್ಕ್ಸು, ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟು, ಟ್ಯಾಕ್ಸ್ ಅಸಿಸ್ಟೆಂಟ್, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್. ಇವೆಲ್ಲ ಪೇ ಲೆವೆಲ್ 4 ಹುದ್ದೆಗಳು. ಅಂದರೆ ಇವೆಲ್ಲ ಗ್ರೂಪ್ C ಹುದ್ದೆಗಳು. ಇವೆಲ್ಲ CGL ಪಾಸ್ ಆದರೆ ಹುದ್ದೆಗಳು ದೊರೀತವೆ. ಅರ್ಜಿ ವಿಧಾನ ಏನಂದರೆ ಅಭ್ಯರ್ಥಿಗಳು ಪ್ರತಿ ವರ್ಷ ಇದು ನೋಟಿಫಿಕೇಶನ್ ಆಗುತ್ತೆ. ssc.government.in ವೆಬ್ಸೈಟ್ನಲ್ಲಿ ಕ್ಯಾಲೆಂಡರ್ ಬಿಡ್ತಾರೆ SSC ಅವರು. ಅಲ್ಲಿ ಹೋಗಿ ನಾವು ನಮ್ಮ ಡಿಗ್ರಿ ಮುಗಿದಿದ್ರೆ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಮಿಷನ್ SSC ಕನ್ನಡ ಈ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.